ಆತ್ಮೀಯರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸರಕಾರಿ ಪ್ರೌಢಶಾಲೆ ತಮ್ಮ ಶಾಲೆಯ ಹೆಸರನ್ನ ಇಲ್ಲಿ ಬರೆದುಕೊಳ್ತಕ್ಕಂಥದ್ದು. ಈಗ 2024-25ನೇ ಸಾಲಿನ 15 ದಿನಗಳ ಸೇತು ಬಂಧಕ್ಕಾಗಿ ಈ 15 ದಿನಗಳ ಅಪೇಕ್ಷಿತ ಕಲಿಕಾ ಫಲಗಳ ಒಂದು ಚಟುವಟಿಕೆಗಳು ತರಗತಿ 10 ವಿಷಯ ಗಣಿತ ಅನ್ನುವಂಥದ್ದು. ಈ ಒಂದು 15 ದಿನಗಳ ಒಂದು ಅಪೇಕ್ಷಿತ ಕಲಿಕೆಗಾಗಿ ನಾವು ಒಂದು ಸಾಮರ್ಥ್ಯಗಳ ಪಟ್ಟಿಯನ್ನು ತಯಾರು ಮಾಡ್ಕೊಳ್ಬೇಕಾಗಿರುತ್ತೆ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಈ ಒಂದು 10ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಆ ಸಾಮರ್ಥ್ಯಗಳ ಪಟ್ಟಿಯನ್ನ ಮಾಡ್ತಾ ಇದ್ದೇನೆ. ಈ ಸಾಮರ್ಥ್ಯಗಳ ಪಟ್ಟಿಯ ವಿಡಿಯೋ ಜೊತೆಗೆ ಈ ಸಾಮರ್ಥ್ಯಗಳಿಗನುಗುಣವಾಗಿ ಒಂದು ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆ ಹಾಗೂ 15 ದಿನಗಳವರೆಗೆ ಈ ಸಾಮರ್ಥ್ಯಗಳನ್ನ ಬೋಧನೆ ಆದ ನಂತರ ಕೊನೆಯ ದಿವಸದಲ್ಲಿ ನಾವು ಮತ್ತೆ ಸಾಫಲ್ಯ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕು. ಆ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗಳ ವಿಡಿಯೋವನ್ನ ಕೂಡ ನಾನು ಮಾಡ್ತಾ ಇದ್ದೇನೆ. ಹಾಗಾಗಿ ಈ ಒಂದು ಸಂಪೂರ್ಣವಾದಂತಹ ಈ ಪರಿಹಾರ ಬೋಧನೆಗೆ ಮತ್ತು ಈ 10ನೇ ತರಗತಿಗೆ ಸಂಬಂಧಪಟ್ಟಿರುವಂತಹ ನಿರಂತರವಾಗಿ ಈ ವರ್ಷದ 24-25ನೇ ಸಾಲಿನಲ್ಲಿ ಆಯಾ ಒಂದು ಬದಲಾವಣೆ ಆದಂತೆ ನಾನು ಕೂಡ ಆಯಾ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಏನೇನು ಚಟುವಟಿಕೆಗಳು ಬೇಕು, ಮುಂದೆ FA1 ಪ್ರಶ್ನೆ ಪತ್ರಿಕೆ ಆಗಿರ್ಬೋದು, SA1 ಆಗಿರ್ಬೋದು, ಆಮೇಲೆ ಚಟುವಟಿಕೆಗಳಾಗಿರ್ಬೋದು, ಪ್ರತಿಯೊಂದು ಮಾಹಿತಿಯನ್ನು ನಾನು ಸಂಪೂರ್ಣವಾದಂತ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈಗ ಆ ಒಂದು ಸಾಮರ್ಥ್ಯಗಳ ಪಟ್ಟಿಯನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ. ಅದೇ ರೀತಿ ಈ ಒಂದು ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು PDF ಲಿಂಕ್ ಕೂಡ ಕೊಟ್ಟಿರುತ್ತೇನೆ ಅಂತ ಹೇಳುತ್ತಾ ಈಗ ಆ ಒಂದು ಸಾಮರ್ಥ್ಯಗಳನ್ನ ನೋಡೋಣ. 15 ದಿನಗಳ 10ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ 15 ದಿನಗಳಿಗಾಗಿ ಒಂದು ಬುನಾದಿ ಸಾಮರ್ಥ್ಯಗಳು. ಆ ಸಾಮರ್ಥ್ಯಗಳನ್ನ ಒಂದೊಂದು ನೋಡ್ತಾ ಹೋಗೋಣ. ಮೊದಲನೇ ಸಾಮರ್ಥ್ಯ ಭಿನ್ನ ರಾಶಿಗಳ ಮೇಲಿನ ಸಂಕಲನ ಮತ್ತು ವ್ಯವಕಲನ ಕ್ರಿಯೆಗಳು. ಎರಡನೇ ಸಾಮರ್ಥ್ಯ ಭಿನ್ನ ರಾಶಿಗಳ ಮೇಲಿನ ಗುಣಾಕಾರ ಮತ್ತು ಭಾಗಾಕಾರ ಕ್ರಿಯೆಗಳು. ಮೂರನೇ ಸಾಮರ್ಥ್ಯ ಬಹುಪದೋಕ್ತಿಗಳ ಗುಣಾಕಾರ, ಏಕಪದದಿಂದ ಏಕಪದ, ಏಕಪದದಿಂದ ದ್ವಿಪದ, ದ್ವಿಪದದಿಂದ ದ್ವಿಪದ. ನೆಕ್ಸ್ಟ್ ನಾಲ್ಕನೇದ್ದು ಬಹುಪದೋಕ್ತಿಗಳ ಭಾಗಾಕಾರ. ಐದನೇ ಸಾಮರ್ಥ್ಯ ತ್ರಿಭುಜಗಳ ಸರ್ವಸಮತೆಯ ನಿಯಮಗಳನ್ನು ಆಧರಿಸಿ ದತ್ತ ತ್ರಿಭುಜಗಳ ಸರ್ವಸಮತೆಯನ್ನು ನಿರ್ಧರಿಸತಕ್ಕಂಥದ್ದು. ಆರನೇ ಸಾಮರ್ಥ್ಯ ದತ್ತಾಂಶಗಳ ಸಂಗ್ರಹ, ಕೇಂದ್ರೀಯ ಪ್ರವೃತ್ತಿ ಅಳತೆಗಳನ್ನು ಕಂಡುಹಿಡಿಯುವರು, ಅದರಲ್ಲಿ ಸರಾಸರಿ, ಬಹುಲಕ ಮತ್ತು ಮಧ್ಯಾಂಕ ಅಂತಕ್ಕಂಥದ್ದು. ಏಳನೇ ಸಾಮರ್ಥ್ಯ ದತ್ತಾಂಶಗಳಿಗೆ ಅನುಗುಣವಾಗಿ ರೇಖಾಖಂಡವನ್ನು ಅರ್ಧಿಸುವುದು ಮತ್ತು ಲಂಬಾರ್ಧಕವನ್ನು ಎಳಿತಕ್ಕಂಥದ್ದು. ಎಂಟನೇ ಸಾಮರ್ಥ್ಯ ತ್ರಿಭುಜಗಳ ರಚನೆ ಅನ್ನುವಂಥದ್ದು. ಒಂಬತ್ತನೇ ಸಾಮರ್ಥ್ಯ ಚತುರ್ಭುಜಗಳ ಗುಣಲಕ್ಷಣಗಳು. ಹತ್ತನೇ ಸಾಮರ್ಥ್ಯ ಸಮತಲಾಕೃತಿಗಳ ವಿಸ್ತೀರ್ಣ ಕಂಡುಹಿಡಿಯುವುದು. ಇಲ್ಲಿ ತ್ರಿಭುಜ, ವೃತ್ತ ಮತ್ತು ವರ್ಗ, ಆಯತಗಳನ್ನು ತೆಗೆದುಕೊಳ್ಳಲಾಗಿದೆ. 11ನೇ ಸಾಮರ್ಥ್ಯ ಬಹುಪದೋಕ್ತಿಗಳ ಶೂನ್ಯತೆಗಳನ್ನು ಕಂಡುಹಿಡಿಯುವಂಥದ್ದು. ಇನ್ನು 12ನೇ ಸಾಮರ್ಥ್ಯ ವೃತ್ತಖಂಡ, ತ್ರಿಜ್ಯಾಂತರ ಖಂಡ ಮತ್ತು ವೃತ್ತಖಂಡದಲ್ಲಿ ಏರ್ಪಟ್ಟ ಕೋನಗಳು, ತ್ರಿಜ್ಯ ಹಾಗೂ ವ್ಯಾಸಗಳ ನಡುವಿನ ಸಂಬಂಧಕ್ಕೆ ಸಂಬಂಧಪಟ್ಟಿರುವಂತೆ ನಾನು 12 ಸಾಮರ್ಥ್ಯಗಳನ್ನು ತೆಗೆದುಕೊಂಡಿದ್ದೇನೆ. ಪ್ರತಿದಿನ ನಾವು ಯಾವ ಸಾಮರ್ಥ್ಯಗಳನ್ನ ಬೋಧಿಸಬೇಕು ಅನ್ನುವಂತಹ ಒಂದು ಕಾರ್ಯಚಟುವಟಿಕೆಯನ್ನು ಕೂಡ ಮಾಡಿದ್ದೇನೆ. ಡೇ 1ರಲ್ಲಿ ನಾವು ಪೂರ್ವ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕಾಗಿರುತ್ತದೆ ಮೊದಲನೇ ದಿನ. ಡೇ 2ರಲ್ಲಿ ಮೊದಲನೇ ಸಾಮರ್ಥ್ಯ ಆಗಿರ್ತಕ್ಕಂಥ ಭಿನ್ನ ರಾಶಿಗಳ ಮೇಲಿನ ಸಂಕಲನ ಮತ್ತು ವ್ಯವಕಲನ ಕ್ರಿಯೆಗಳಿಗೆ ಸಂಬಂಧಪಟ್ಟಿರುವಂತೆ ಈ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆ ಮೂಲಕ ನಾವು ಬೋಧನೆಯನ್ನು ಮಾಡಬೇಕು. ಮೂರನೇ ದಿನ ಭಿನ್ನ ರಾಶಿಗಳ ಮೇಲಿನ ಗುಣಾಕಾರ ಮತ್ತು ಭಾಗಾಕಾರ ಕ್ರಿಯೆಗಳನ್ನು. ನಾಲ್ಕನೇ ದಿನ ಬಹುಪದೋಕ್ತಿಗಳ ಗುಣಾಕಾರ. ಐದನೇ ದಿನ ಬಹುಪದೋಕ್ತಿಗಳ ಭಾಗಾಕಾರ. ಈಗ ಮೇಲ್ಗಡೆ ಹೇಳಿರುವಂತಹ ಸಾಮರ್ಥ್ಯಗಳಿವೆ. ಡೇ 6ನಲ್ಲಿ ತ್ರಿಭುಜಗಳ ಸರ್ವಸಮತೆಯ ನಿಯಮಗಳನ್ನು ಆಧರಿಸಿ ದತ್ತ ತ್ರಿಭುಜಗಳ ಸರ್ವಸಮತೆಯನ್ನು ನಿರ್ಧರಿಸತಕ್ಕಂತ ಒಂದು ಸಾಮರ್ಥ್ಯವನ್ನ ಚಟುವಟಿಕೆ ಮೂಲಕ ಬೋಧನೆ ಮಾಡತಕ್ಕಂಥದ್ದು. ಇನ್ನು 7ನೇ ದಿನ ದತ್ತಾಂಶಗಳ ಸಂಗ್ರಹ, ಕೇಂದ್ರೀಯ ಪ್ರವೃತ್ತಿ ಅಳತೆಗಳನ್ನು ಕಂಡುಹಿಡಿಯುವರು, ಸರಾಸರಿ, ಬಹುಲಕ ಮತ್ತು ಮಧ್ಯಾಂಕ. ಡೇ 8ಕ್ಕೆ ದತ್ತಾಂಶಗಳಿಗನುಗುಣವಾಗಿ ರೇಖಾಖಂಡವನ್ನು ಅರ್ಧಿಸುವುದು ಮತ್ತು ಲಂಬಾರ್ಧಕ ಎಳೆಯುವುದು. ಡೇ 9 9ನೇ ದಿನಕ್ಕೆ ತ್ರಿಭುಜಗಳ ರಚನೆ. 10ನೇ ದಿನಕ್ಕೆ ಚತುರ್ಭುಜಗಳ ಗುಣಲಕ್ಷಣಗಳು. 11ನೇ ದಿನಕ್ಕೆ ಸಮತಲಾಕೃತಿಗಳ ವಿಸ್ತೀರ್ಣ ಕಂಡುಹಿಡಿಯುವುದು, ತ್ರಿಭುಜ, ವೃತ್ತ, ವರ್ಗ ಮತ್ತು ಆಯತ. 12ನೇ ದಿನಕ್ಕೆ ಬಹುಪದೋಕ್ತಿಗಳ ಶೂನ್ಯತೆ. 13ನೇ ದಿನಕ್ಕೆ ವೃತ್ತಖಂಡ, ತ್ರಿಜ್ಯಾಂತರ ಖಂಡ ಮತ್ತು ವೃತ್ತಖಂಡದಲ್ಲಿ ಏರ್ಪಟ್ಟ ಕೋನಗಳು, ತ್ರಿಜ್ಯ ಹಾಗೂ ವ್ಯಾಸಗಳ ನಡುವಿನ ಸಂಬಂಧವನ್ನ ನಾವು ಬೋಧನೆಯನ್ನ ಮಾಡತಕ್ಕಂಥದ್ದು. ಇನ್ನ ಡೇ 14 ಮತ್ತು ಡೇ 15 2 ದಿನ ಇಲ್ಲಿ ತೆಗೆದುಕೊಳ್ಬೇಕಾಗಿತ್ತು. ಡೇ 14 ಮತ್ತೊಮ್ಮೆ ಇಲ್ಲಿ ಯಾವುದೇ ಸಾಮರ್ಥ್ಯವನ್ನ ನಾವು ಪುನರಾವರ್ತನೆ ಮಾಡ್ತಕ್ಕಂಥದನ್ನ ಮಾಡ್ಕೊಳ್ಬೇಕು. ಡೇ 14ರಲ್ಲಿ ಪುನರಾವರ್ತನೆ ಅನ್ನುವಂಥದ್ದು ಯಾವ ಸಾಮರ್ಥ್ಯ ಮಗುವಿಗೆ ಹೆಚ್ಚು ಸಾಮರ್ಥ್ಯ ಯಾವ ಮಕ್ಕಳಿಗೆ ಅದು ಗೊತ್ತಾಗಿರೋದಿಲ್ಲ, ಆ ಸಾಮರ್ಥ್ಯನ ಮತ್ತೆ ಈ ಒಂದು ದಿನದಲ್ಲಿ ತೆಗೆದುಕೊಳ್ತಕ್ಕಂಥದ್ದು. ಇನ್ನು ಡೇ 15 ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಮತ್ತೆ ನಾವು ಒಂದು ಸಾಫಲ್ಯ ಪರೀಕ್ಷೆಯನ್ನ ನಡೆಸ್ತಕ್ಕಂಥದ್ದು.
ಮತ್ತೆ ಸಾಫಲ್ಯ ಪರೀಕ್ಷೆ. ಈಗಾಗಲೇ ಪ್ರಥಮ ದಿನ ಪೂರ್ವ ಪರೀಕ್ಷೆ ನಡೆಸಿದ್ದೇವೆ, ಇಲ್ಲಿ ಸಾಫಲ್ಯ ಪರೀಕ್ಷೆಯನ್ನ ನಡೆಸ್ತಕ್ಕಂಥದ್ದು. ಈ ಸಾಫಲ್ಯ ಪರೀಕ್ಷೆಯನ್ನ ನಡೆಸಿದ ನಂತರ ಯಾವ್ಯಾವ ಮಕ್ಕಳು ಇನ್ನೂ ಈ ಸಾಮರ್ಥ್ಯಗಳನ್ನ ಗಳಿಸದೇ ಇರ್ತಾವಲ್ಲ ಅಂತಹ ಮಕ್ಕಳಿಗೆ ನಿರಂತರವಾಗಿ ಮತ್ತೆ ಪರಿಹಾರ ಬೋಧನೆಯನ್ನು ನಾವು ಮಾಡಬೇಕಾಗಿರುತ್ತೆ ಅಂತ ಹೇಳುತ್ತಾ, ಈ ವಿಡಿಯೋದ ನಂತರ ನಿರಂತರವಾದಂತ ವಿಡಿಯೋಗಳನ್ನ ಬರ್ತಾವ. ದಯವಿಟ್ಟು ಮಕ್ಕಳಿಗೆ, ಬೇರೆಯವರಿಗೂ ಕೂಡ ಇದನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೇರೆಯವರಿಗೆ ಶೇರ್ ಮಾಡಿದಾಗ ಅವರಿಗೂ ಕೂಡ ಈ ಮಾಹಿತಿಯನ್ನು ತಲುಪುತ್ತೆ ಅಂತ ಹೇಳುತ್ತಾ, ಈ ವಿಡಿಯೋನ ತಾವು ಕೊನೆವರೆಗೆ ನೋಡಿದ್ದಕ್ಕಾಗಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿದ್ದಕ್ಕಾಗಿ, ಸಬ್ಸ್ಕ್ರೈಬ್ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.